ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಇವತ್ತಿನ ವಿಚಾರ ಏನಂತಂದರೆ, ಈಗ ತುಂಬ ಜನ ಈಗಿನ ಯುವಕರು ಉತ್ಸಾಹದಿಂದ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತೇಳಿ ತುಂಬ ಜನ ಕಾಲ್ ಮಾಡ್ತಿರ್ತಾರೆ. ಅಂಥವ್ರಿಗೆ ನಾನು ಈಗ ವಾರಕ್ಕೆ ಒಂದು ಸತಿ ಆಗಲಿ 2 ಸತಿ ಆಗಲಿ ಫ್ರೀ ಮಾಡ್ಕೊಂಡು ಅಂಥವ್ರನ್ನ ಒಂದು ಸತಿ 2 ಸರಿ ಬರೋಕ್ಕೆ ಹೇಳ್ತೀನಿ. ಏನಕ್ಕೆ ಅಂತಂದರೆ ಅವ್ರಿಗೂ ಸಹ ನಾಟಿ ಕೋಳಿ ಸಾಗಾಣಿಕೆಯ ಈ ಕಷ್ಟ ಸುಖಗಳು ಏನಿದಾವೆ ಅನ್ನೋದು ಅವ್ರಿಗೂ ಸಹ ತಿಳಿಬೇಕು. ಏನಕ್ಕೆ ಅಂತಂದರೆ ಈಗ ತುಂಬ ಜನ ಏನು ಮಾಡಿಬಿಡ್ತಾರೆ, ಸ್ಟಾರ್ಟಿಂಗೇ ಬರ್ತಾರೆ, 1 ತಿಂಗಳು 2 ತಿಂಗಳು ಸಾಗಾಣಿಕೆ ಮಾಡಿಬಿಟ್ಟು ಆಮೇಲೆ ಬೇಜಾರಾಗ್ಬಿಡ್ತಾರೆ. ಹಂಗಾಗಿ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಈಗಿನ ಯುವಕರು ಯಾರೋ ನನ್ನ ಹತ್ರ ಮಾಹಿತಿ ಕೇಳ್ಕೊಂಡು ಬರ್ತಾರೋ ಅವ್ರಿಗೇನು ಮಾಡ್ತೀನಿ, ಒಂದು ವಾರಕ್ಕೆ ಇಲ್ಲ 15 ದಿನಕ್ಕೆ ಆಗಲಿ ತಿಂಗಳಿಗೆ 2-3 ಸತಿ ಏನು ಮಾಡ್ತೀನಿ, ಒಬ್ಬೊಬ್ಬರನ್ನೇ ಬರೋಗೆ ಹೇಳಿ ಅಂತಂತೋಗಿ ನನ್ನಲ್ಲಿ ಏನು ನಮ್ಮ ಕೋಳಿ ಫಾರಮಲ್ಲಿ ಏನು ಒಂದು ಅದ್ಭುತವಾಗಿ ಸೆಟಪ್ ಮಾಡಿದ್ದೀವಿ, ನಾವು ಹೇಗೆ ದಿನಚರಿ ಮಾಡ್ತಾಯಿದ್ದೀವಿ ನಮ್ಮ ಕೋಳಿ ಫಾರಮ್ನಲ್ಲಿ, ಅದನ್ನು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋದನ್ನ ಈಗಿನ ಯುವಕರಿಗೆ ಈಗ ನಾನು ಪ್ರೋತ್ಸಾಹಿಸಿ ಅವ್ರಿಗೂ ಸಹ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಸಾಗಾಣಿಕೆ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಇವತ್ತು ಈಗ ತುಮಕೂರಿನಿಂದ ಒಬ್ಬರು ಸ್ನೇಹಿತರು ಬಂದಿರು. ಅವರು ತುಂಬ ದಿನದಿಂದ ಅಣ್ಣ ನಾವು ಕೋಳಿ ಸಾಗಾಣಿಕೆ ಮಾಡಬೇಕು, ಈ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ, ಆಮೇಲೆ ಇದರಿಂದ ಎಷ್ಟು ಕಷ್ಟ ಇದೆ, ಸುಖ ಎಷ್ಟಿದೆ ಅಣ್ಣ, ಇದರಿಂದ ಮೊಟ್ಟೆ ಲಾಭ ಸಿಗ್ತೈತಾ, ಕೋಳಿ ಲಾಭ ಸಿಗ್ತೈತೆ, ಈ ಥರ ಡೈಲಿ ನಮಗೆ ದಿನನಿತ್ಯ ನನಗೆ ನಾನು ಸಾಗಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವರು ಫೋನ್ ಕಾಂಟ್ಯಾಕ್ಟಲ್ಲಿ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ನಾನು ಫ್ರೀ ಮಾಡಿಕೊಂಡು, ಸರ್ ಇಲ್ಲ ಸರ್ ನೀವು ಒಂದಿನ ನಮ್ಮ ಕೋಳಿ ಫಾರಮ್ಗೆ ಬನ್ನಿ, ನಿಮಗೂ ಸಹ ಒಂದು ಅನುಭವ ಆಗುತ್ತೆ, ನಮ್ಮನ್ನು ಕಣ್ಣಾರ ನೋಡಿ ಸರ್ ಅಂತ ಹೇಳಿ ನಾನು ಇವತ್ತು ಅವ್ರನ್ನ ಬರ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅವರು ಯಾವ ಥರ ಅನುಭವ ಬೇಕು ಅನ್ನೋದು ಅವರು ಇಬ್ಬರು ಚರ್ಚೆ ಮಾಡ್ತೀವಿ ಸ್ನೇಹಿತರೆ. ನೀವು ನೋಡಿ, ನಿಮಗೂ ಸಹ ಅನುಕೂಲ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ, ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ತುಂಬ ಜನ ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಏನಕ್ಕೆ ಅಂತಂದರೆ ನಮ್ಮಲ್ಲಿರುವಂತಹ ಕೆಲವೊಂದು ನೀತಿ ನಿಯಮಗಳಾಗಿರ್ಬೋದು, ಇಲ್ಲ ಕೆಲವೊಂದು ಯೋಜನೆಗಳಾಗಿರ್ಬೋದು, ಕೆಲವೊಂದು ಸಾಕಾಣಿಕೆ ಮಾಹಿತಿ ಇರ್ಬೋದು, ನಿಮಗೆ ತಿಳಿಸೋದೇ ನಮ್ಮ ಉದ್ದೇಶ ಇರ್ತದೆ. ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ತುಮಕೂರಿಂದ. ಸರ್ ಈಗ ನೀವು ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಸರ್ ನಮಗೆ. ಈಗ ನೀವು ಮೊದಲಿಗೆ ಯಾವ ಥರ ಪ್ರಾರಂಭ ಮಾಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿದೆ ಸರ್? ಪ್ಲಾನಿಂಗ್ ಐತೆ. ಇದು ಒಂದು 150ರಿಂದ 200 ಮಾಡಬೇಕು ಅಂತ. ಜೋರ ಮಾತಾಡಿ. ನಿಮಗೆ ಅಲ್ಲಿ ಒಂದು 150ರಿಂದ 200 ಸಾಕಬೇಕು ಅಂತ ಇದ್ದೀರಾ ಸರ್? ನೀವು ಯಾವ ಥರ ಸಾಕಿದ್ರೆ ಯಾವ ಥರ ಆಗುತ್ತೆ ಏನು ಅಂತ? ಸರ್ ಈಗ ನೀವು ಎರಡು ಟೈಪಲ್ಲಿ ನೀವು ಕೋಳಿ ಸಾಗಾಣಿಕೆ ಮಾಡ್ಬೋದು ಸರ್. ಈಗ ನಿಮಗೆ 1 ದಿನದ ಮರಿ ತಗೊಂಡು ಸಹ ಕೋಳಿ ಸಾಗಾಣಿಕೆ ಮಾಡ್ಬೋದು, ಇಲ್ಲ ನೀವು 1 ತಿಂಗಳು ಮರಿ ತಗೊಂಡು ಸಹ ನೀವು ಸಾಗಾಣಿಕೆ ಮಾಡ್ಬೋದು. ಹೀಗಾಗಿ ನೀವು 1 ತಿಂಗಳು ಮರಿಗಳನ್ನ ತಗೊಂಡ್ರೆ ಅದರಲ್ಲಿ ಭಾಳ ಕಷ್ಟ ಇರ್ತದೆ ಸರ್. ಹೇಗೆ ಕಷ್ಟ ಅಂತಂದರೆ, ಈಗ 1 ದಿನಕ್ಕೆ ತಗೊಂಡ್ರೆ ನೀವು ಶಾಖ ಕೊಡಬೇಕಾಗುತ್ತೆ, ಅದಕ್ಕೆ ವ್ಯಾಕ್ಸಿನೇಷನ್ ಇರುತ್ತೆ. ಹೀಗಾಗಿ ಆಮೇಲೆ ಅದಕ್ಕೆ ಹಲವಾರು ರೀತಿಯಾದಂಥ ಮೆಡಿಸಿನ್ ಇರುತ್ತೆ ಸರ್. 1 ತಿಂಗಳವರೆಗೂ ನೀವು ನಿಮ್ಮ ಹುಟ್ಟು ಮಗುನ ಹೇಗೆ ಜೋಪಾನ ಮಾಡ್ತೀವೋ ಆ ಥರ ಜೋಪಾನ ಮಾಡಬೇಕಾಗುತ್ತೆ. ಹಾಗಾಗಿ ನೀವು 1 ದಿನದ ತಗೊಂಡು ಅಂದರೆ ಕಮ್ಮಿ ದುಡ್ಡು ಸರ್, 40 ರೂಪಾಯಿಂದ 1 ದಿನದ ಮರಿ 40 ರೂಪಾಯಿ ಸಿಕ್ಬಿಡುತ್ತೆ. ಆದರೆ ಅಷ್ಟೇ ಕಷ್ಟನೂ ಇರುತ್ತೆ ಸರ್. ನೀವು ಆದಷ್ಟು 1 ತಿಂಗಳು ಮರಿ ತಗೊಂಡ್ರೆ 3 ವ್ಯಾಕ್ಸಿನೇಷನ್ ನಾವು ಕಂಪ್ಲೀಟ್ ಮಾಡಿರ್ತೀವಿ, ಆಮೇಲೆ ಅದಕ್ಕೆ ಶಾಖೆಯಿಂದ ಹೊರ ತೆಗೆದಿರ್ತೀವಿ. ಹಾಗಾಗಿ ನೀವು 1 ತಿಂಗಳು ತಗೊಂಡೋದ್ರೆ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ, ಆಮೇಲೆ ಅತ್ಯುತ್ತಮವಾಗಿ ಬೆಳವಣಿಗೆ ಆಗುತ್ತೆ. ನೀವು ತಗೊಂಡೋದ್ರೆ ಒಂದು 4ರಿಂದ 5 ಮಂತ್ಸು ನೀವೇನಾದರೂ ಸಾಗಾಣಿಕೆ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ನೋಡ್ತಿದ್ದೀರಲ್ಲ ಸರ್, ಈ ಥರ ಕೋಳಿಗಳು ಆಲ್ಮೋಸ್ಟ್ ಅದು ನಿಮಗೆ ಮಾಂಸಕ್ಕೆ ಬರೋಕ್ಕೂ ರೆಡಿ ಆಗುತ್ತೆ, ಇಲ್ಲ ಮೊಟ್ಟೆ ಬೇಕಾದ್ರೂ ರೆಡಿ ಆಗೋಕ್ಕೆ ಈ ಥರ ಆಗುತ್ತೆ ಸರ್. ಈಗ ನಿಮ್ಮ ಅನುಭವ ಯಾವ ಥರ ಬೇಕು ಸರ್ ನಿಮಗೆ ಅನುಭವಕ್ಕೆ? ಸರ್ ನಿಮ್ಮ ಜೋರಾಗೆ ಮಾತಾಡಿ ಸರ್, ಏಕೆಂದರೆ ಹಲವಾರು ವೀಕ್ಷಕರು ನಿಮ್ಮನ್ನು ನೋಡಿ ಅವರು ಸಹ ನಿಮ್ಮ ಮಾಹಿತಿ ಇಷ್ಟ ಆದವು ಅಂತ ಹೇಳಿ ಅವರು ಸಹ ತುಂಬ ಯುವಕರು ಸಾಗಾಣಿಕೆ ಮಾಡೋಕ್ಕೆ ತುಂಬ ಜನ ಬರ್ತಿರ್ತಾರೆ ಇಲ್ಲಿಗೆ. ಹಾಗಾಗಿ ಈಗ ನೀವು ಏನು ಹೇಳಬೇಕು ಅದನ್ನು ಹೇಳಿ ಸರ್. ನಮಗೆ 20 ದಿನದ ಮರಿ ಬೇಕು. 20 ದಿನದ್ದು ಅಂದರೆ 1 ತಿಂಗಳು ಸರ್? 20 ದಿನ ಕೊಡಲ್ಲ. 1 ತಿಂಗಳು ಶಾಖೆ ಎಲ್ಲ ಇಲ್ಲೇ ಆಗಿರ್ಬೇಕು, 1 ತಿಂಗಳು ಮೇಲ್ಪಟ್ಟ ಆಗಿರ್ಬೇಕು. ಹಾಂ ಸರ್. ಅಲ್ಲಿ ಆಮೇಲೆ ನಾವು ಇಲ್ಲೇ ತಗೊಂಡೋಗ್ಬಿಟ್ಟು ಅವೇನೋ ಇವು ಪ್ರಾಬ್ಲಮ್ ಆಯಿತು ಅಂದರೆ ಆಮೇಲೆ ನಿಮ್ಮನ್ನು ಕೇಳೋಕ್ಕಲ್ಲ, ಬೇರೆಯವ್ರನ್ನೂ ಕೇಳೋಕ್ಕಲ್ಲ. ಹೌದು ಸರ್. ಹಂಗಾಗಿ ಇಲ್ಲೇ ದೊಡ್ಡವಾಗಿರ್ತಾವಲ್ಲ 1 ತಿಂಗಳು ಮೇಲ್ಪಟ್ಟು ಅಂಥವಾದ್ರೆ ಚಂದ ನನ್ನ. ಹೌದು ಸರ್. ಈಗ ನೀವು 1 ತಿಂಗಳು ಸಾಗಾಣಿಕೆ ಮಾಡಿ ಸರ್. ಈಗ ನಮ್ಮ ಸೆಟಪ್ ಎಲ್ಲ ನೋಡಿ ನಿಮ್ಗೇನು ಸರ್ ಈಗ ಮಾಡಿದ್ದೀರಾ? ಹೌದು ಸರ್. ನಿಮ್ಮ ಸೆಟಪ್ ಎಲ್ಲ ಹೇಗಿದೆ? ನಾವು ಇದೇ ಥರ ಪ್ಲ್ಯಾನಿಂಗ್ ಐತೆ ಮಾಡಬೇಕು ಅಂತ. ಇದೇ ಥರ ಪ್ಲ್ಯಾನಿಂಗ್ ಮಾಡ್ತೀವಿ. ಇದೇ ಥರ ನೀವು ಸೆಟಪ್ ಮಾಡಿ ಸರ್. ಏನಕ್ಕೆ ಅಂತಂದರೆ ಈಗ ನಿಮ್ಮ ತಂದೆ ತಾಯಿ ಒಂದು ಕೃಷಿ ನಂಬ್ಕೊಂಡಿರ್ತಾರೆ ಸರ್. ಈ ಕೃಷಿ ನಂಬ್ಕೊಂಡು ಕೃಷಿಲೇ ನಾವು ಆದಾಯ ಕಂಡ್ಕೊಳಕ್ಕಾಗಲ್ಲ. ಹಾಗಾಗಿ ಕೃಷಿಗೊಂದು ತಂದೆ ತಾಯಿಗೆ ಬೆನ್ನೆಲುಬಾಗಿ ಒಂದು ಮುಖ ಕಸುಬನ್ನಾಗಿ ಮಾಡ್ಕೊಳ್ಳಿ ಸರ್. ಈಗ ಕೋಳಿ ಇದೆ ಅಂತ ಇಲ್ಲ ಸರ್, ಕೋಳಿ ಸಾಗಾಣಿಕೆ ಮಾಡ್ಬೋದು, ಕುರಿ ಸಾಗಾಣಿಕೆ ಮಾಡ್ಬೋದು, ಆಡು ಸಾಕ್ಬೋದು, ಹಸು ಸಾಕ್ಬೋದು. ಈ ಥರ ನಿಮ್ಮ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ಒಂದು ಕೃಷಿಗೆ ಉಪ ಕಸುಬನ್ನಾಗಿ ಮಾಡ್ಕೊಂಡಾಗ ನೀವು ಒಂದು ಅತ್ಯುತ್ತಮ ಆದಾಯ ತಗೋಬೋದು ಸರ್. ಈ ನಾಟಿ ಕೋಳಿಲಿ ಫೇಲ್ಯೂರ್ ಅನ್ನೋದೇ ಇಲ್ಲ ಸರ್. ಈ ಫೇಲ್ಯೂರ್ ಅಂತ ಯಾವುದೇ ಇಲ್ಲ. ಏನಕ್ಕೆ ಅಂದರೆ ಕೋಳಿ ಕಸ ಇಡುತ್ತಲ್ಲ ಸರ್, ಅದರಲ್ಲೂ ನೀವು ದುಡ್ಡು ಮಾಡ್ಬೋದು, ಮೊಟ್ಟೆಲಿ ದುಡ್ಡು ಮಾಡ್ಬೋದು, ಮಾಂಸದಲ್ಲಿ ದುಡ್ಡು ಮಾಡ್ಬೋದು. ಹಲವಾರು ರೀತಿಯಲ್ಲಿ ಕೋಳಿ ಫೇಲ್ಯೂರೇ ಇಲ್ಲ ಸರ್. ಆದಷ್ಟು ತುಂಬ ಜನ ಈಗ ಹೆದರೋದೇನಕ್ಕೆ ಅಂತಂದರೆ ಕಾಯಿಲೆ ಬಂದುಬಿಡ್ತವೆ ಅಂತೇಳಿ ತುಂಬ ಜನ ಹೆದರ್ತಾರೆ ಸರ್.
ನೀವು ಆ ಥರ ಎದುರು ಮೈಂಡ್ ಸೆಟ್ಟೇ ಇರಬಾರ್ದು. ಸರ್ 1 ಸಾಯ್ಬೋದು, 2 ಸಾಯ್ಬೋದು, 3 ಸಾಯ್ಬೋದು, 4 ಸಾಯೋದ ಸರ್, ಚಾನ್ಸೇ ಇಲ್ಲ ಸರ್. ಏನಕ್ಕೆ ಅಂತಂದರೆ ಈಗ ಒಂದು ಸಮಸ್ಯೆ ಐತೆ ಅಂದರೆ ಆ ಸಮಸ್ಯೆಗೆ ಒಂದು ಪರಿಹಾರನೂ ಇದ್ದೇ ಇರ್ತೈತೆ. ಹಾಗಾಗಿ ನೀವು ಮೊದಲಿಗೆ ಏನು ಮಾಡಬೇಕು, ಧೈರ್ಯ ಮಾಡಬೇಕು ಸರ್. ನೀವು ಸಾಗಾಣಿಕೆ ಮಾಡಬೇಕು ಅಂತೇಳಿ ನೀವು ಧೈರ್ಯ ಮಾಡ್ಕೊತ ಹೋದಾಗ ನೋಡಿ ಸರ್, ನಾವು ಯಾವುದೇ ಥರ ಅಂತ ದುಡ್ಡು ಕೊಟ್ಟು ಯಾವುದೇ ಥರ ಅಂತ ಆಹಾರಗಳು ನಾವು ಕೊಡೋಲ್ಲ ಸರ್. ನೈಸರ್ಗಿಕವಾಗಿ ಏನು ಸಿಗುತ್ತೆ ನೋಡಿ, ಈ ಥರ ಮನೇಲಿ ಸಿಗೋಂಥ ಮುಸ್ರೆಗಳಾಗಿರ್ಬೋದು, ನೋಡಿ ಅಲ್ಲಿ ತರಕಾರಿಗಳು ಸಿಗ್ತಾರಂಥ ತರಕಾರಿಗಳಾಗಿರ್ಬೋದು, ಈ ಥರ ಕೊಟ್ಟು ನಾವು ಸಾಗಾಣಿಕೆ ಮಾಡೋದ್ರಿಂದ ನಾಟಿ ಕೋಳಿಯ ಮಹತ್ವನೂ ಹೆಚ್ಚಾಗುತ್ತೆ ಸರ್. ಹೀಗಾಗಿ ನೀವು ಸಹ ಯಾವುದೇ ಥರದ ಫೀಲ್ಡ್ ಕೊಡದಲೆ, ಯಾವುದೇ ಥರ ಶೆಡ್ಡಲ್ಲಿ ಕೊಡೋಕಂದ್ರೆ ಈ ಥರ ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೆ ಅತ್ಯುತ್ತಮವಾದಂತಹ ನಿಮಗೆ ಒಂದು ಇಳುವರಿನೂ ಬರುತ್ತೆ. ಆಮೇಲೆ ನಿಮಗೆ ಅಧಿಕ ಹೆಚ್ಚು ಲಾಭನೂ ಸಹ ತಗೊಬೋದು ಸರ್. ನೀವು ಅದಕ್ಕೋಗಿ ನೀವು ಇದೇ ಥರ ಮಾಡ್ಕೊಳ್ಳಿ ಅಂತ ನಾವು ಇದೇ ಥರ ಪ್ಲಾನಿಂಗ್ ಆಯಿತು, ಇದೇ ಥರ ಪ್ಲಾನ್ ಮಾಡಿ ಸರ್ ನಿಮ್ಮನ್ನು. ಆಮೇಲೆ ನೀವು ಯಾರಿಗೇ ಆಗಲಿ ನೀವು ಒಂದು ಮಾಹಿತಿ ಕೊಡೋದಾದರೆ ಈ ಥರ ಒಂದು ಅವ್ರನ್ನ ಕಣ್ಣಾರೆ ನೋಡಿ ಹೇಳಿದಾಗ ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಯಾವುದೇ ಥರ ಅಂತ ಕೆಟ್ಟ ಮಾಹಿತಿ ಯಾವುದೂ ಇಲ್ವಲ್ಲ ಸರ್ ನಿಮ್ಮ ಮುಂದಕ್ಕೆ. ಈಗ ಸರ್ ನೀವು ತುಂಬ ಜನದ ಕೇಳಿದ್ರಿ, ಕೇಳಿದಾಗ ಈಗ ಸರ್ ಇದೇ ಥರ ಇಲ್ಲ ಸರ್ ನಾವು ಬರ್ತೀವಿ, ಬಂದು ನಾವು ನೋಡಿ ನಿಮ್ಮ ಹತ್ರ ಮರಿ ತಗೊಳ್ತೀವಿ ಅಂತ ತುಂಬ ಜನ ಕೇಳ್ತಿದ್ರು. ಹಾಗಾಗಿ ಸರ್ ಆಯ್ತು ಬನ್ನಿ ನಮ್ಮ ಹತ್ರ ಬಂದು ಒಂದು ಸತಿ ನೋಡಿ ಮರಿ ತಗೊಳ್ಳಿ ಅಂತ ನಾನೇ ಹೇಳಿದೆ ಸ್ನೇಹಿತರೆ. ಹಾಗಾಗಿ ಇವತ್ತು ಅವ್ರು ಬಂದಿದ್ದರು, ಅವರು ನೋಡಿ ಅವರ ಸಹ ಸ್ವಲ್ಪ ಸಂತೋಷ ಪಟ್ಬಿಟ್ರು. ಏನಕ್ಕೆ ಸರ್ ತುಂಬ ಚಿಕ್ಕದಾಗಿ ಮಾಡಿದ್ರು, ಸಿಂಪಲಾಗಿ ಚೆನ್ನಾಗಿ ಮಾಡಿದ್ರು ಸರ್. ಯಾವುದೇ ಥರ ತೊಂದರೆಗಳಿಲ್ಲ. ಏನಕ್ಕೆ ಅಂದರೆ ಯಾವುದೇ ಥರದ ಮುಂಗ್ಸಿಗಳಾಗಿರ್ಬೋದು, ಹಾವುಗಳಾಗಿರ್ಬೋದು, ಯಾವುದೇ ಒಂದು ಹುಳ ಹಪ್ತೆಗಳು ಸಹ ಒಳಗೆ ಬರ್ದಂತೆ, ಒಳಗಡೆನೂ ಮಣ್ಣು ಕೊಟ್ಕೊಂತ ಆಚೆಗಡೆ ಮಾಡ್ಕೊಂತ ಗ್ರೀನ್ನೆಸ್ ಹಾಕಂತ ನೋಡಿ ಸ್ನೇಹಿತರೆ, ನೀಟಾಗಿ ಮಾಡಿ ಅವರಿಗೆ ಒಳ್ಳೆ ಒಂದು ಮಾಹಿತಿನ ತಿಳಿಸ್ತಾ ಇರ್ತಾರೆ. ಯಾಕೆ ಅಂತಂದರೆ ಮಾಡೋಣ ಅಂತ ಇದ್ದೀವಿ. ಇದರಿಂದ ಲಾಭ ಏನೈತೆ ಸರ್? ಸರ್ ಇದರಿಂದ ನಿಮಗೆ ಲಾಭ ಅಂತಂದರೆ ಈಗ ನೀವು ತಗೊಂಡೋಗಿ ಒಂದು 4 ತಿಂಗಳು ನೀವು ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಅಂತಂದರೆ ಇದರಿಂದ ನಿಮಗೆ ಸರ್ ಒಂದು ಮುಂದೆ ಬನ್ನಿ ಸರ್. ಈಗ ನಿಮಗೆ ಹೆಂಗೆ ಅಂದರೆ ಒಂದು 3 ರೀತಿಯಲ್ಲಿ ನೀವು ಆದಾಯ ತಗೊಬೋದು ಸರ್. ಈಗ ಯಾಕೆ ಅಂತಂದರೆ ನೀವು ಕೋಳಿಲಿ ಮಾಂಸಕ್ಕಾದರೂ ನೀವು ಆದಾಯ ತಗೊಬೋದು, ಇಲ್ಲ ಮೊಟ್ಟೆಯಲ್ಲಿ ತಗೊಬೋದು, ಸರಿ ಸರ್. ಇಲ್ಲ ಸರ್ ನಾವು ಇನ್ನೂ ಬೇರೆ ಥರ ಮಾಡ್ಬೋದು. ಹೇಗೆ ಅಂತಂದರೆ ನೀವು ಮೊಟ್ಟೆ ಇಟ್ಟಿಸ್ಕೊಂಡು ಮರಿ ಮಾಡೋದ್ರಿಂದ ಮರಿನಲ್ಲಿ ಏನಿಲ್ಲ ಅಂದರೆ ನಿಮಗೆ ತುಂಬ ಲಾಭ ಇದೆ ಸರ್. ಮರಿಲನಿದೆ, ಮೊಟ್ಟೆನಲ್ಲಿದೆ, ಮಾಂಸವಿದೆ. ಇದು 3 ಥರ ಬಿಸ್ನೆಸ್ ಇರೋದ್ರಿಂದ ಇದರಲ್ಲಿ ಫೇಲ್ಯೂರ್ ಆಗೋದೇ ಇಲ್ಲ ಸರ್ ನೀವು. ಹಾಗಾಗಿ ನೀವು ಈ ಥರ ಏನು ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಒಂದಕ್ಕೆ ಡಿಸೈಡ್ ಆಗಿ ಮಾಡೋದ್ರಿಂದ ಹಲವಾರು ರೀತಿಯಲ್ಲಿ ನೀವು ಸಕ್ಸಸ್ ಕಾಣ್ತೀರ ಸರ್. ಏನಕ್ಕೆ ಅಂತಂದರೆ ಈ ನಮ್ಮ ನಾಟಿ ಕೋಳಿ ನಮ್ಮದು ಏನಿದೆಯೋ ಪ್ಯೂರ್ ನಾಟಿ ಬಂದು ಏನಿದ್ರು 400-450 ರೂಪಾಯಿ ಇದೆ ಸರ್ ಪ್ಯೂರ್ ನಾಟಿ. ಈ ಮೊಟ್ಟೆ ಮಿನಿಮಮ್ಮು 15-20 ಓಡ್ತಿದೆ ಸರ್. ಬೇಡ ಸರ್, 10 ರೂಪಾಯಿ ಮಿನಿಮಮ್ ಒಂದು ಮೊಟ್ಟೆ ಸಿಕ್ಕಿದ್ರೆ ನಿಮಗೆ ತುಂಬ ಲಾಭ ಸಿಗುತ್ತೆ. ಆಮೇಲೆ ಸರ್ ನೀವು ಮರಿನ ಈಗ 40 ರೂಪಾಯಿ ಒಂದು ದಿನದ ಮರಿ ಆದರೆ 40 ರೂಪಾಯಿ ಆದರೆ ಒಂದು ತಿಂಗಳಿಗೆ 120ರಿಂದ 130 ರೂಪಾಯಿವರೆಗೂ 150 ರೂಪಾಯಿವರೆಗೂ ಮಾರಾಟ ಮಾಡ್ಕೊಬೋದು ಸರ್. ಈಗ ನಿಮ್ಮಲ್ಲಿ ನೀವು ಯಾವ ಥರ ತಳಿ ಕೊಡ್ತೀರಾ, ಯಾವ ಥರ ಬ್ರೀಡ್ ಬರುತ್ತೆ, ಆಮೇಲೆ ಯಾವ ಥರ ನೀವು ಅದನ್ನು ಜೋಪಾನ ಮಾಡಿ ಈ ಶಾಖದಿಂದ ಹೇಗೆ ಆಚೆಗೆ ತೆಗಿತೀರ ಅದ್ರ ಮೇಲೆ ಮರಿನ ನಿಮ್ಮ ಹತ್ರ ತಗೊಂಡೋಗ್ತಾರೆ ಸರ್. ಹಾಗಾಗಿ ನೀವು ಯಾವುದೇ ಥರ ಕಾನ್ಸೆಪ್ಟನ್ನ ಇಟ್ಕೊಂಡ್ರು ನೀವು ಮಾಡ್ತೀವಿ, ಇಲ್ಲ ಒಂದು ಅನುಭವ ಬೇಕು ನಮಗೆ, ಮಾಡ್ತೀವಿ ಅಂತ ಒಂದು ದೃಢ ನಿರ್ಧಾರ ಮಾಡಿದ್ರೆ ಇದರಲ್ಲಿ ಸಕ್ಸಸ್ ಆಲ್ಮೋಸ್ಟ್ ಆಲು ನೋಡಲೇಬೋದು ಸರ್. ಹಾಗಾಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಅಲ್ಲಿಂದ ಬಂದಿದ್ದೀರಾ, ನೀವು ಕೋಳಿ ಸಾಗಾಣಿಕೆ ಮಾಡೋದು ಆಯ್ಕೆ ಮಾಡ್ಕೊಳ್ಳಿ ಸರ್. ಒಂದು ಅತ್ಯುತ್ತಮವಾದಂಥ ನಿಮಗೆ ಲಾಭ ಸಿಗಲಿ, ನಿಮಗೂ ಒಳ್ಳೆಯದಾಗಲಿ ಸರ್. ನಮ್ಮ ಹತ್ರ ಬಂದು ಮಾಹಿತಿ ಪಡೆದಿದ್ದಕ್ಕೆ, ಆಮೇಲೆ ಬಂದು ನಮ್ಮ ಜೊತೆ ಸರ್ ಇಲ್ಲ ನೀವು ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿ ನಮಗೂ ಸಹ ಒಂದು ಅನುಮತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಅವಾಗವಾಗ ಬರ್ತಾಯಿರಿ, ಏನೇ ಮಾಹಿತಿ ಇದ್ದರೂ ಫೋನ್ ಮಾಡಿ ಸರ್. ನಿಮಗೆ ಯಾವುದೇ ಸಮಯದಲ್ಲೂ ನಮ್ಮಲ್ಲಿ ಏನು ಮಾಹಿತಿ ಇದೆಯೋ ನನ್ನ ಹತ್ರ ಅದು ನಿಮಗೆ ದಯವಿಟ್ಟು ತಿಳಿಸ್ಕೊಡ್ತೀನಿ ಸರ್. ಧನ್ಯವಾದಗಳು ಸರ್.